ನಮಸ್ತೆ ಸ್ನೇಹಿತರೆ, ಅಧಿಕ ಮಾಸ ಮಹಾತ್ಮೆಯ 4ನೆಯ ಕಥೆ. ಸುಶರ್ಮನ ಕತೆ. ಸರಸ್ವತಿ ತೀರದಲ್ಲಿ ಸುಶರ್ಮ ಎಂಬ ಒಬ್ಬ ಬ್ರಾಹ್ಮಣ ಭಿಕ್ಷಾಟನೆ ಮಾಡಿ ಕುಟುಂಬವನ್ನು ಪಾಲಿಸುತ್ತಿದ್ದ ಬಡವ. ಪ್ರತಿನಿತ್ಯ ಶ್ರೀ ಹರಿಯನ್ನು ಪೂಜಿಸಿ ನಂದಾದೀಪ ಬೆಳಗುತ್ತಿದ್ದ ಮಹಾತ್ಮ. ಅಧಿಕ ಮಾಸದ ಸಮಯದಲ್ಲಿ ಅವನು ಪೂಜೆ ಪೂರೈಸಿ ಮನಸ್ಸಿನಲ್ಲಿ ಶ್ರೀ ಹರಿಯನ್ನು ಸ್ಮರಿಸುತ್ತಾ ಮಲಗುತ್ತಿದ್ದ. ಒಮ್ಮೆ ಬೆಕ್ಕು ಇಲಿಯನ್ನು ಹಟ್ಟಿಸಿಕೊಂಡು ಬಂದಿತ್ತು. ಅಂದು ಏಕಾದಶಿಯ ದಿನ. ಸುಶರ್ಮ ಏಕಾದಶಿ ಉಪೋಷಣೆ ಮಾಡಿ ರಾತ್ರಿ ಜಾಗರಣೆಯಲ್ಲಿ ತೊಡಗಿದ್ದ. ಮಧ್ಯರಾತ್ರಿಯ ಸಮಯದಲ್ಲಿ ದೀಪ ಕುಡಿಗಟ್ಟಿ ಆರುವ ಅಂತ ತಲುಪಿತ್ತು. ಇಲಿಯನ್ನು ಹಿಡಿಯಲೆಂದು ಹಾರಿದ ಬೆಕ್ಕಿನ ಕಾಲು ತಾಕಿ ದೀಪ ಪುನಃ ಪ್ರಜ್ವಲಿಸಿ ಉರಿಯತೊಡಗಿತ್ತು. ಮಾರನೆಯ ದಿನ ಕಾರಣಾಂತರದಿಂದ ಆ ಬೆಕ್ಕು ಸತ್ತು ಹೋಯಿತು. ಕೂಡಲೇ ದಿವ್ಯ ವಿಮಾನ ಬಂದು ಅದನ್ನು ವೈಕುಂಠಕ್ಕೆ ಕರೆದೊಯ್ಯಿತು. ಅದಕ್ಕೆ ಕಾರಣವಾಗಿದ್ದು ಅದರ ಕಾಲು ತಾಗಿ ಆರುವ ದೀಪ ಮತ್ತೆ ಬೆಳಗುವಂತಾಗಿದ್ದು. ಎಂದರೆ ಮತ್ತೊಬ್ಬರು ಹಚ್ಚಿಟ್ಟ ದೀಪವನ್ನು ಅರಿವಿಲ್ಲದೆ ಪ್ರಜ್ವಲಿಸುವಂತೆ ಮಾಡಿದರೂ ಸದ್ಗತಿ ಖಚಿತ ಎಂದರ್ಥ. ಇನ್ನು ಶ್ರದ್ಧಾಪೂರ್ವಕವಾಗಿ ಅಧಿಕ ಮಾಸ ಪರ್ವಕಾಲದಲ್ಲಿ ದೀಪಾರಾಧನೆಯಿಂದ ಶ್ರೀ ಹರಿಯನ್ನು ಪೂಜಿಸುವವರಿಗೆ ದೊರೆಯುವ ಸೌಭಾಗ್ಯ ಅದೆಷ್ಟು ಅಪಾರ ಎಂಬ ಸಂದೇಶ ಇದರಲ್ಲಿದೆ. ಇದರಿಂದ ಸುಶರ್ಮನಿಗೆ ಲಭಿಸಿದ ಸದ್ಗತಿ ಅದೆಷ್ಟು ಅಪೂರ್ವ ಎಂದು ಊಹಿಸಬಹುದು. ಇಲ್ಲಿಗೆ 4ನೆಯ ಕಥೆಯಾದ ಸುಶರ್ಮನ ಕಥೆ ಮುಗಿಯಿತು. ಈ ಕಥೆಯನ್ನು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಅಧಿಕ ಮಾಸ ಮಹಾತ್ಮೆಯ 5ನೆಯ ಕಥೆ. ಸುಶೀಲೆ ವಿಮಲೆಯರ ಕಥೆ. ಈ ಕಥೆಯನ್ನು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಅದೇನೆಂದು ತಿಳಿದುಕೊಳ್ಳೋಣ ಬನ್ನಿ. ಮಧುವನ ಎಂಬ ಊರು. ಅಲ್ಲೊಬ್ಬ ಬ್ರಾಹ್ಮಣ, ಹೆಸರು ಶಕಾಲಿ. ಅವನಿಗೆ 2 ಪತ್ನಿಯರು. ಒಬ್ಬಳು ವಿಮಲೆ, ಮತ್ತೊಬ್ಬಳು ಸುಶೀಲೆ. ಇಬ್ಬರು ಪತಿವ್ರತೆಯರು. ಆಗೊಮ್ಮೆ ಅಧಿಕ ಮಾಸ ಬಂದಿತ್ತು. ಒಮ್ಮೆ ಸುಶೀಲೆ ನೀರು ತರಲೆಂದು ಯಮುನಾ ನದಿಗೆ ಹೋಗಿದ್ದಳು. ಅಲ್ಲಿ ಸ್ನಾನಕ್ಕೆಂದು ನೆರೆದಿದ್ದ ಅಪಾರ ಜನಸಂದಣಿ ಕುತೂಹಲದಿಂದ ಕಾರಣ ಕೇಳಿದಾಗ ಶಕಾಲಿ ತಿಳಿಸಿದರು. ಇದು ಅಧಿಕ ಮಾಸ, ಸತ್ಕಾರ್ಯಗಳನ್ನು ಅಕ್ಷಯ ಮಾಡುವ ಪವಿತ್ರ ಕಾಲ. ಪ್ರತಿನಿತ್ಯ ಪ್ರಾತಃಸ್ನಾನ ಮಾಡಿ ಮಾಸಪೂರ್ತಿ ದೇವರ ಮುಂದೆ ದೀಪ ಹಚ್ಚುವುದು ವಿಶೇಷ ಫಲದಾಯಕ. ಸುಶೀಲೆ ತಾನು ಸಹ ವ್ರತವನ್ನು ಆಚರಿಸಲು ಪತಿಯ ಅನುಮತಿ ಪಡೆದುಕೊಂಡಳು. ಪ್ರತಿನಿತ್ಯ ಯಮುನೆಯಲ್ಲಿ ಸ್ನಾನ, ಭಗವಂತನಿಗೆ ದೀಪಾರಾಧನೆ ಅವಳ ನಿತ್ಯ ವ್ರತವಾಯಿತು. ಇದನ್ನು ಕಂಡ ವಿಮಲೆ ಸಹಿಸದಾದಳು. ಅಸೂಯೆಯಿಂದ ಅವಳು ಹಚ್ಚಿದ ದೀಪವನ್ನು ಇವಳು ಆರಿಸಿಬಿಟ್ಟಳು. ಅವಳು ದೀಪ ಹಚ್ಚುವುದು, ಇವಳು ದೀಪ ಆರಿಸುವುದು ಹೀಗೆ ನಡೆಯತೊಡಗಿತು. ವ್ರತ ಮುಗಿಯಿತು. ಸುಶೀಲೆ ಅಪಾರ ಪುಣ್ಯ ಪಡೆದು ಸಂಭ್ರಮಿಸಿದಳು. ದೀಪನಾಶ ಮಾಡಿದ ವಿಮಲೆ ತನ್ನ 3 ಪುತ್ರರನ್ನು ಕಳೆದುಕೊಂಡಳು. ಕಣ್ಣುಗಳನ್ನು ಕಳೆದುಕೊಂಡು ಕುರುಡಿಯೂ ಆದಳು. ಮುಂದೆ ಮರಣಾನಂತರ 30,000 ವರ್ಷಗಳ ಕಾಲ ರೌರವ ನರಕದಲ್ಲಿ ನರಳಿದಳು. ಬಳಿಕ ಊರ ಹಂದಿಯಾಗಿ ಹುಟ್ಟಿದಳು. ಕಾಡಿನಲ್ಲಿ ಸರ್ಪವಾಗಿ ಹುಟ್ಟಿದಳು. ಮುಂದೆ ಹೆಣ್ಣು ನರಿಯಾದಳು. ಮುಂದೆ ಹಲ್ಲಿಯಾಗಿ ಜನಿಸಿ ಬಳಿಕ ಒಬ್ಬ ಬೆಡತಿಯಾಗಿ ಹುಟ್ಟಿದಳು. ಹೀಗೆಯೇ ಸಾಗಿತ್ತು ಅವಳ ಪಾಪದ ಫಲ. ಇತ್ತ ಸುಶೀಲೆ ಉತ್ತಮ ಲೋಕಗಳನ್ನು ಪಡೆದು ಪತಿಯೊಂದಿಗೆ ವೈಕುಂಠವನ್ನೇ ಹೊಂದಿದ್ದಳು. ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಸ್ನಾನ, ದೀಪಾರಾಧನೆ, ಬ್ರಾಹ್ಮಣ ಸೇವನೆ ಮೊದಲಾದವುಗಳ ಮೂಲಕ ಅಧಿಕ ಮಾಸ ವ್ರತವನ್ನು ಆಚರಿಸಬೇಕು. ಹಾಗೆ ಮಾಡಿದ್ದಲ್ಲಿ ಅವರು ಮರಳಿ ಹುಟ್ಟದೆ ವೈಕುಂಠವನ್ನೇ ಸೇರುವರು. ಈ ಕಥೆಯನ್ನು ಕೇಳುವುದು ಸಹ ಪುಣ್ಯಕರ. ಇಲ್ಲಿಗೆ ಸುಶೀಲೆ ವಿಮಲೆಯರ ಕತೆ ಮುಕ್ತಾಯಗೊಂಡಿತು. ಈ ಕಥೆಯನ್ನು ಕೇಳಿದವರಿಗೂ, ಓದಿದವರಿಗೂ, ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.